ಇವತ್ತು ನಾರಿ ಶಕ್ತಿ ಫೋರಂ ಯಾಕೆ ಇದ್ರ ಕೆಳಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ? ನಮ್ಮ ಅಧ್ಯಕ್ಷರು ಬಂದಾಗ್ಯೂ ಅಂದ್ರೆ ಇವತ್ತು ಭಾರತದ ಅವಶ್ಯಕತೆ ರಾಜಕೀಯೇತರವಾಗಿ ಮಹಿಳೆಯರ ಧ್ವನಿ ಎಲ್ಲ ಕಡೆ ಕೇಳಬೇಕು, ಪಕ್ಷಾತೀತವಾಗಿ ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ನಾರಿ ಶಕ್ತಿ ಫೋರಂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ನಮಗೆ ಯಾವಾಗಲೂ ಶೋಭಾ ಅವರು ನಾವು ಅನೇಕರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ, ಅನೇಕ ವಿಮೆನ್ ಇಶ್ಯೂಸ್ಗಳು ಬರುತ್ತೆ. ರಾಜಕೀಯ ಪಕ್ಷಕ್ಕೆ ತನ್ನದೇ ಆಗಿರುವ ಸಾಮರ್ಥ್ಯ ಮತ್ತು ಕೆಲವು ಬಾರಿ ಇತಿಮಿತಿಗಳಿರುತ್ತೆ. ಆದರೆ ಅದನ್ನ ಹೊರತಾಗಿ ಬೆಂಗಳೂರಂತ ಮಹಾನಗರದಲ್ಲಿ, ಕರ್ನಾಟಕದಂತ ರಾಜ್ಯದಲ್ಲಿ ನಾವು ವಾಯ್ಸ್ ಆಫ್ ವಿಮೆನ್ ಆಗಿ ಎಮರ್ಜ್ ಆಗಬೇಕು ಅನ್ನುವ ಕನಸನ್ನ ಇಟ್ಕೊಂಡು ನಾರಿ ಶಕ್ತಿ ಫೋರಂ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಉದಾಹರಣೆಗೆ ಇವತ್ತು ನಾವು ಸೇರಿರುವಂಥದ್ದು ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೋಸ್ಕರ. ನನಗಿಲ್ಲಿ 2-3 ವಿಷಯಗಳನ್ನ ಹೇಳಿ ನನ್ನ ನಿರ್ಣಯವನ್ನ ಮಂಡನೆ ಮಾಡ್ತೀನಿ. ನಾನು ಮೊದಲನೇದು, ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ 33% ಲೋಕಲ್ ಬಾಡಿಗೆ ರಿಸರ್ವೇಶನ್ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು, ನಿಮಗೆ ಗೊತ್ತಿದೆ, ಯಡಿಯೂರಪ್ಪಾಜಿಯವರು 1ಕ್ಕೆ 1 ಫ್ರೀ ಅನ್ನೋ ಥರದಲ್ಲಿ ಧಾರಾಳವಾಗಿ ಎಲ್ಲವನ್ನು ಕೊಟ್ಟಂಥವ್ರು ಹೆಣ್ಮಕ್ಳಿಗೋಸ್ಕರ. ಅವರು 50% ಮಾಡಿದ್ರು. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು 33ಕ್ಕೆ ನಿಲ್ಲಿಸಲಿಲ್ಲ, 50 ಕೊಟ್ಟರು. ಕಿಸಾನ್ ಸಮ್ಮಾನ್ ನಿಧಿ ಕೊಟ್ಟಾಗ, ನಮ್ಮ ಮೋದಿಜಿಯವರು ಕೊಟ್ಟಾಗ ಅವರು 6,000 ಕೇಂದ್ರದಿಂದ ಕೊಟ್ಟರೆ ನಾನು 4,000 ಕೊಡ್ತೀನಿ ಅಂತ ರೈತರು ಕೊಟ್ಟರು. ಈ ರೀತಿಯಲ್ಲಿ ನಮ್ಮನ್ನ ಎಂಪವರ್ ಮಾಡಿರುವಂಥ ನಾಯಕರನ್ನ ನಾನು ನೆನಪಿಸ್ಕೊತೀನಿ. ಅದೇ ರೀತಿಯಲ್ಲಿ ನನಗೆ ಸ್ವಾಮಿ ವಿವೇಕಾನಂದರು ನೆನಪಾಗ್ತಾರೆ ಯಾವಾಗ್ಲೂ. ಸ್ವತಂತ್ರ ಭಾರತ ದೇಶ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಾವು ಮೊಘಲರ ಆಕ್ರಮಣದಿಂದ ಬ್ರಿಟಿಷರ ಹಿಡಿತದಲ್ಲಿ ಇದ್ದಾಗ ನಮ್ಮ ದೇಶದ ನಾರಿಯರ ಪರಿಸ್ಥಿತಿ ಬಹಳ ಶೋಚನೀಯವಾಗಿತ್ತು. ಅವಾಗ ಅವರು ಹೇಳಿದ್ರು, ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ why in this country male and female discrimination. I am unable to understand. Soul is one. ಆತ್ಮ ಒಂದೇ. ಎಲ್ಲರೂ ಶಕ್ತಿಯೆಡೆಗೆ ಚಲಿಸಿ ನಾರಿಯರ ಉದ್ಧಾರವಾಗುವ ತನಕ ಒಂದೇ ರೆಕ್ಕೆಯ ಸಹಾಯದಿಂದ ಹಕ್ಕಿ ಹಾರಲು ಅಸಾಧ್ಯ. ಅಂತೆಯೇ ಸ್ತ್ರೀಯರ ಸ್ಥಿತಿ ಉದ್ಧಾರವಾಗುವ ತನಕ ಪ್ರಪಂಚವೆದ್ದೂ ಉದ್ಧಾರವಾಗಲಾರದು ಅಂತೇಳಿ ಘೋಷಣೆ ಮಾಡಿ ನಮ್ಮನ್ನ ಎಂಪವರ್ ಮಾಡೋದಕ್ಕೆ ಸ್ಪಿರಿಚುವಲ್ ಪಾತ್, ಸೋಷಿಯಲ್ ಪಾತ್ ಅಂತ ತೋರಿಸಿದಂಥವ್ರು ಸ್ವಾಮಿ ವಿವೇಕಾನಂದರು. ಸ್ವತಂತ್ರ ಹೋರಾಟದ ಚಳುವಳಿಯ ನಂದೆ ಸ್ವಾತಂತ್ರ್ಯ ಬಂದಂತಹ ಮೊದಲನೇ ನಮ್ಮ ಹೋರಾಟಗಾರರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾಳೆ ಅವರ ಜನ್ಮ ಜಯಂತಿನ ನಾವು ಆಚರಿಸ್ತಾ ಇದ್ದೇವೆ. 1951ರಲ್ಲಿ ನೆಹರು ಅವರ ಒಂದು ಕ್ಯಾಬಿನೆಟ್ಗೆ ರಾಜೀನಾಮೆಯನ್ನ ಕೊಡ್ತಾರೆ. ಕಾರಣ ಅಂದ್ರೆ ಹಿಂದೂ ಪರ್ಸನಲ್ ಲಾನಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಬೇಕು ಅಂತ ಬಿಲ್ಲನ್ನ ಕೊಟ್ಟಾಗ ಅದನ್ನ ಡಿಫೀಟ್ ಮಾಡಲಾಗತ್ತೆ. ಅದರಿಂದ ನೊಂದಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಪರವಾಗಿ ರಾಜೀನಾಮೆಯನ್ನ ಕೊಟ್ಟು, ಈ ದೇಶದ ನಾರಿಯರ ಪರವಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿದ್ದ ಮಹಾನ್ ಪಿತ ಡಾಕ್ಟರ್ ಅಂಬೇಡ್ಕರ್ ಅವರು. ಈ ಜರ್ನಿಯನ್ನ ನೋಡ್ತಾ ನೋಡ್ತಾ ನಾವು ಹೋಗ್ಬೇಕಾದ್ರೆ ಈಗ ಬರ್ತಾರೆ 2014ರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಹಿಳೆಯರಿಗೆ ಶೌಚಾಲಯ ಕಟ್ಟಿಸೋದ್ರಿಂದ ಹಿಡಿದು ಇವತ್ತು ಸಂಸತ್ತಿಗೆ ನೀವು ಪ್ರವೇಶ ಆಗಬೇಕು ದೊಡ್ಡ ಸಂಖ್ಯೆಯಲ್ಲಿ ಅಂತ ಹೇಳಿ ನಮಗೆ ಅಧಿಕಾರವನ್ನ ಕೊಡ್ತಾ ಇದ್ದಾರೆ. 2023 ಸೆಪ್ಟೆಂಬರ್ ಅಲ್ಲಿ ನಾರಿ ಶಕ್ತಿ ಅಧಿನಿಯಂ ಬಿಲ್ಲು ಪಾಸ್ ಆಗುತ್ತೆ. ನನಗನ್ನಿಸ್ತು, ಒಬ್ಳು ಮಹಿಳೆ ಆಗಿ, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಆಗಿ, ಯಾಕೆ ವಿಮೆನ್ ರಿಸರ್ವೇಶನ್ ಬಿಲ್ ಅಂತ ಇವರು ಸಿಂಪಲ್ ಆಗಿ ಹೆಸರಿಡೋದು ಬಿಟ್ಟು ನಾರಿ ಶಕ್ತಿ ವಂದನ್ ಅಂತ ಯಾಕೆ ಹೇಳಬೇಕಾಗಿತ್ತು? ಈ ದೇಶದ ನಾರಿಯರಲ್ಲಿ ಇರುವ ಶಕ್ತಿಯನ್ನ ನಾನು ವಂದಿಸ್ತಾ ಇದ್ದೀನಿ ಅಂತ ಹೇಳಿ ಆ ಅಧಿನಿಯಮಕ್ಕೆ ಹೆಸರಿಟ್ಟು ನಾರಿ ಶಕ್ತಿ ವಂದನ್ ಅಧಿನಿಯಂ ವಿಮೆನ್ ರಿಸರ್ವೇಶನ್ ಬಿಲ್ 2023. 26ಕ್ಕೆ ಈ ಒಂದು 26 ಏಪ್ರಿಲ್ 16, 17, 18 ನಾವು ಏನು ಇವತ್ತು ವಿಶೇಷ ಅಧಿವೇಶನ ಕರೆದಿದ್ದಾರೆ ದೆಹಲಿಯಲ್ಲಿ. ಶೋಭಾಜಿಯವರು ಈ ಸಭೆ ಮುಗಿಸಿ ನಾಳೆ ಇದು 15ನೇ ತಾರೀಕು ಬೆಳಿಗ್ಗೆ ಆ ಒಂದು ಸಂಸತ್ತಿಗೆ ಹೋಗ್ತಾ ಇದ್ದಾರೆ. ಶೋಭಾಜಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ನೀವು ಈ ಜರ್ನಿಯಲ್ಲಿ ವಿಟ್ನೆಸ್ ಆಗಿದ್ದೀರಿ, ನಮ್ಮ ಜೊತೆಲಿ ಇದ್ದೀರಿ, ಇದು ನಮ್ಮ ಹೆಮ್ಮೆಯ ಕ್ಷಣ. ಇವತ್ತು ಗೋವಿಂದ್ ಕಾರಜೋಳ ಅವರು ಸಿಕ್ಕಿದ್ರು, ಅವರಿಗೂ ನಾವು ವಿಶಸ್ ಮಾಡಿ ಕಳಿಸಿದ್ವಿ. ನಾರಿ ಶಕ್ತಿ ವಂದನ್ ಅಧಿನಿಯಮ ಅನ್ನೋದು ಸುಮ್ಮನೆ ಬರೋದಲ್ಲ ಅಂತೇಳಿ ದೇಶದ ಮಾನಸಿಕತೆಯನ್ನು ಬದಲಾಯಿಸ್ತಾ ಇವತ್ತು ಮಹಿಳೆಯರಿಗೆ 243 ಲೋಕಸಭಾ ಸ್ಥಾನಗಳಲ್ಲಿ ನಾವು ಕಟ್ ಮಾಡಿ ಕೊಟ್ಟರೆ ಬಹುಶಃ ಕಷ್ಟ ಆಗತ್ತೆ ಅಂತ ಮೋದಿಜಿಗೂ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆಲ್ಲ ಹೆಮ್ಮೆಯರು ನಾರಿ ಪಡಿ
ಹೆಮ್ಮೆಯನ್ನು ಪಡಬೇಕು ಎಲ್ಲ ನಾರಿಯರು. ಕಾರಣ ಅಂದರೆ 543 ಈಗ ಇರುವ ಎಕ್ಸಿಸ್ಟಿಂಗ್ ಸೀಟ್ಸನ್ನು ಏನೂ ಟಚ್ ಮಾಡದೆ 816 273 ಸ್ಥಾನಗಳನ್ನು SC ST ಮಹಿಳೆಯರನ್ನು ಸೇರಿಸಿ ನಮಗೆ ರಿಸರ್ವೇಷನ್ ನಾರಿ ಶಕ್ತಿ ವಂದನ ಅಧಿನಿಯಮ ಜಾರಿಗೆ ಬರೋದಿದೆ. ಈ 16, 17, 18 ಸ್ಥಾನಗಳನ್ನು ಹೆಚ್ಚಳ ಮಾಡೋದಕ್ಕಾಗಿಯೇ ಈ ಅಧಿವೇಶನವನ್ನು ಕರೆಯಲಾಗಿದೆ. ಹಾಗಾಗಿ ಇಂತಹ ಒಂದು ಅಧಿವೇಶನವನ್ನು ಕರೆದು ನಮ್ಮನ್ನು ಇಷ್ಟು ಗೌರವಿಸ್ತಾ ಇರುವಂಥ ಹೊಂದಿಸ್ತಾ ಇರುವಂಥ ಪ್ರಧಾನಿಗಳಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳನ್ನ ಹೇಳೋದಕ್ಕೋಸ್ಕರ ಬೆಂಗಳೂರಿನ ಸಮಸ್ತ ನಾರಿಯರು, ಆಲ್ ವಾಕ್ಸ್ ಆಫ್ ಲೈಫ್, ನಾವಿಲ್ಲಿ ಸೇರಿದ್ದೀವಿ. ಹಾಗಾಗಿ ನನ್ನ ಪ್ರಸ್ತಾವನೆಯಲ್ಲಿ ನಾನು ಒಂದು ನಿರ್ಣಯವನ್ನು ಮಂಡಿಸಿ ಸಣ್ಣ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆ ಮಾತನಾಡುವ ನಮ್ಮ ಮುಖ್ಯ ಅತಿಥಿಗಳು ಈ ಒಂದು ಪ್ರಸ್ತಾವನೆಯನ್ನು ಅನುಮೋದಿಸಿ ತಾವು ಮಾತಾಡಬೇಕು ಅಂತ ಕೋರ್ತಾ ನನ್ನ ಒಂದು ನಿರ್ಣಯವನ್ನು ಡ್ರಾಫ್ಟ್ ಕಾಪಿಯನ್ನು ಮಂಡಿಸ್ತೀನಿ. ಯಾಕೆಂದರೆ ಯಾವುದೇ ನಿರ್ಣಯವನ್ನು ಅಂತಿಮವಾಗಿ ನಾವು ಮಂಡಿಸೋಕ್ಕಾಗಲ್ಲ. ಡ್ರಾಫ್ಟ್ ಕಾಪಿಗೆ ತಾವೇನೋ ಅಮೆಂಡ್ಮೆಂಟ್ ಇದೆ ನಮಗೆ ಕೊಡ್ಬೋದು, ಅದನ್ನು ಸೇರಿಸಿ ಸಾಧ್ಯ ಆದರೆ ಶೋಭಾಜಿ ಮೂಲಕ ಇಲ್ಲಾಂದರೆ ಅವರ ಒಂದು ಗೈಡೆನ್ಸಲ್ಲಿ ನಾವು ಪ್ರಧಾನಿಗಳಿಗೆ ಈ ಒಂದು ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಡ್ರಾಫ್ಟ್ ಕಾಪಿಯನ್ನು ನಾನು ಮಂಡಿಸ್ತೇನೆ. ನಾರಿ ಶಕ್ತಿ ಫೋರಂ ಬೆಂಗಳೂರು ಅಭಿನಂದನಾ ನಿರ್ಣಯ ಕರಡು ಪ್ರತಿ. ನಾರಿ ಶಕ್ತಿ ವಂದನ್ ಅಧಿನಿಯಮ 26 ಮಹಿಳಾ ಮೀಸಲಾತಿ ಮಸೂದೆ. ದೇಶ ಸ್ವಾತಂತ್ರ್ಯ ಪಡೆದು 75 ವರ್ಷಗಳನ್ನು ಪೂರೈಸಿ ಶತಮಾನದತ್ತ ದಾಪುಗಾಲಿಡುತ್ತಿರುವ ಈ ಮಹತ್ವದ ಸಂದರ್ಭದಲ್ಲಿ 2047ರ ವಿಕಸಿತ ಭಾರತಕ್ಕಾಗಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯಲು ನಾರಿಯರ ಸಹಭಾಗಿತ್ವಕ್ಕಾಗಿ ದೇಶದ ಹೆಮ್ಮೆಯ ಪ್ರಧಾನಿಗಳು ನಾರಿ ಶಕ್ತಿ ವಂದನ ಅಧಿನಿಯಮವನ್ನು 2023ರಲ್ಲಿ ಜಾರಿಗೊಳಿಸಿರುತ್ತಾರೆ. ಲೋಕಸಭೆಯಲ್ಲಿರುವ 543 ಸಂಸತ್ ಸದಸ್ಯ ಸ್ಥಾನಗಳನ್ನು 816 ಸಂಖ್ಯೆಗೆ ಹೆಚ್ಚಿಸುವ ಉದ್ದೇಶಕ್ಕಾಗಿ ನಾರಿಯರಿಗೆ 273 ಸ್ಥಾನ ಇದು ಕೇವಲ ಮಹಿಳಾ ಮೀಸಲಾತಿ ಕಾನೂನು ಮಾತ್ರವಲ್ಲದೆ ದೇಶದ ಮಾನಸಿಕತೆ ಮತ್ತು ಮನಸ್ಥಿತಿಯನ್ನು ಪರಿವರ್ತಿಸಿರುವ ಐತಿಹಾಸಿಕ ಮೈಲುಗಲ್ಲು ಇದಾಗಿರುತ್ತದೆ. ಪ್ರಧಾನಿಗಳು ಅಧಿಕಾರಕ್ಕೆ ಬಂದ ದಿನದಿಂದಲೂ ಮಹಿಳಾ ನಾಯಕತ್ವಕ್ಕಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ವಿಪುಲ ಅವಕಾಶ ಒದಗಿಸಿರುತ್ತಾರೆ, ಅಹರ್ನಿಶಿ ದುಡಿದಿರುತ್ತಾರೆ. ನಾರಿ ಶಕ್ತಿ ವಂದನ ಅಧಿನಿಯಮ 23-26 ಅನುಷ್ಠಾನಗೊಳಿಸಲು ತಾವು ನಡೆಸಿದ
ಪ್ರಧಾನಿಗಳು ನಡೆಸಿದ ಹೋರಾಟವನ್ನು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಂಪನ್ನಗೊಂಡಿರುವ ನಾರಿ ವಂದನ್ ಸಮಾವೇಶವು ಹೆಮ್ಮೆಯಿಂದ ಸ್ಮರಿಸುತ್ತದೆ. ಮುಂದೆಯೂ ನಾವು ನಿಮ್ಮೊಂದಿಗೆ ಇರುತ್ತೇವೆಂದು ಭರವಸೆಯನ್ನು ಪ್ರಧಾನಿಗಳಿಗೆ ಈ ಸಭೆಯು ವ್ಯಕ್ತಪಡಿಸುತ್ತದೆ. ತಾವೊಬ್ಬ ರಾಜಕೀಯ ಸಂತನಾಗಿ, ರಾಜಕೀಯ ತಪಸ್ವಿಯಾಗಿ ಈ ಅಧಿನಿಯಮ ಜಾರಿಗೊಳ್ಳಲು ನಿಮ್ಮೊಂದಿಗೆ ಸಹಕರಿಸಿದ ಸಂಸತ್ತಿಗೂ, ಭಾರತ ಸರ್ಕಾರಕ್ಕೂ ಹಾಗೂ ಸರ್ವರಿಗೂ ನಾವು ಅಭಿನಂದಿಸುತ್ತೇವೆ, ಅಭಿವಂದಿಸುತ್ತೇವೆ, ವಂದಿಸುತ್ತೇವೆ. ಭಾರತ್ ಮಾತಾ ಕೀ. ಈ ಒಂದು ಡ್ರಾಫ್ಟ್ ಕಾಪಿ ಏನಿದೆ ಇದನ್ನ ನಾವು ಅನುಮೋದಿಸಿದೀವಿ ಅಂತ ಎಲ್ಲರೂ ಕೂಡ ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಜಿ ಕೀ, ನಾರಿ ಶಕ್ತಿ ಅಧಿನಿಯಂ ಕೀ. ಇಂಥ ಒಂದು ಮಹತ್ವದ ಸಭೆಗೆ ನನಗೆ ನೈತಿಕ ಬೆಂಬಲವಾಗಿ ನಿಂತು ಸಾಕ್ಷೀಕರಿಸಿದಂತಹ ನಮ್ಮ ಶಾಸಕರು, ಹೆಮ್ಮೆಯ ನಾಯಕರು ಆದ BY ವಿಜೇಂದ್ರಜಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.